ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ. ನಾನು ಇವತ್ತು ವಿಶ್ವವಿಖ್ಯಾತ ಹಂಪಿಯಲ್ಲಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರುವ ಈ ಬೃಹತ್ ಗೋಪುರ ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಇದು ಕನ್ನಡಿಗರ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಅಜೇಯ ಸಂಕೇತ. ಇದರ ಎತ್ತರ ಎಷ್ಟು, ಇದರ ಹೆಸರಿನ ಹಿಂದಿನ ಕಥೆಯನ್ನು ಬನ್ನಿ ಇವತ್ತು ಈ ಬೀಷ್ಟಪ್ಪ ಗೋಪುರದ ರಹಸ್ಯವನ್ನ ಬಿಚ್ಚಿಡೋಣ. ವಿರೂಪಾಕ್ಷ ದೇವಾಲಯದ ಈ ರಾಜಗೋಪುರ ಬರೋಬ್ಬರಿ 160 ಅಡಿ ಎತ್ತರವಿದೆ. ಒಟ್ಟು 9 ಅಂತಸ್ತುಗಳನ್ನು ಹೊಂದಿರುವ ಈ ಗೋಪುರ ಹಂಪಿಯ ಯಾವುದೇ ಮೂಲೆಯಿಂದ ನೋಡಿದ್ರೂ ಕಾಣಿಸುತ್ತೆ. ಇದರ ವಿಶೇಷ ಏನಂದ್ರೆ, ಇದರ ಕೆಳಭಾಗ ಗಟ್ಟಿಯಾದ ಕಲ್ಲಿನಿಂದ ಕೂಡಿದೆ. ಆದರೆ ಮೇಲೆ ಹೋದಂತೆ ಭಾರ ಕಡಿಮೆ ಮಾಡೋಕೆ ಇಟ್ಟಿಗೆ ಮತ್ತು ಸುಣ್ಣದ ಗಾರಿಯನ್ನ ಬಳಸಿದ್ದಾರೆ. ಅಂದಿನ ಕಾಲದ ಇಂಜಿನಿಯರಿಂಗ್ ಬುದ್ಧಿವಂತಿಕೆ ನೋಡಿ. ಈ ಗೋಪುರದ ಕೆಳಭಾಗ ಸಾವಿರಾರು ವರ್ಷ ಹಳೆಯದು. ಆದರೆ ಕ್ರಿಸ್ತಶಕ 1510ರಲ್ಲಿ ಸಾಮ್ರಾಟ ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಇದನ್ನ ಜೀರ್ಣೋದ್ಧಾರ ಮಾಡಿಸಿ ಇಷ್ಟು ಎತ್ತರಕ್ಕೆ ಬೆಳೆಸಿದ್ರು. ಅಂದಹಾಗೆ ಇದನ್ನ ಬೀಷ್ಟಪ್ಪಯ್ಯ ಗೋಪುರ ಅಂತಾನೂ ಕರೀತಾರೆ. ಯಾಕಂದ್ರೆ 19ನೇ ಶತಮಾನದಲ್ಲಿ ಇದು ಶಿಥಿಲಗೊಂಡಾಗ ಬೀಷ್ಟಪ್ಪಯ್ಯ ಅನ್ನೋ ಒಬ್ಬ ಭಕ್ತರು ತಮ್ಮ ಸ್ವಂತ ಖರ್ಚಿನಲ್ಲಿ ಇದನ್ನ ರಿಪೇರಿ ಮಾಡಿಸಿದ್ರು. ಅಂದಿನಿಂದ ಇಂದಿನವರೆಗೂ ಇದು ಅಚಲವಾಗಿ ನಿಂತಿದೆ. ಈಗ ನಾನು ನಿಮಗೆ ಈ ಗೋಪುರದ ಅತಿ ದೊಡ್ಡ ಮ್ಯಾಜಿಕ್ ಅನ್ನ ತೋರಿಸ್ತೀನಿ. ಇಲ್ಲಿನ ಒಂದು ಸಣ್ಣ ಕೋಣೆಯ ಗೋಡೆಯ ಮೇಲೆ ಹೊರಗಿರೋ ಬೃಹತ್ ಗೋಪುರದ ನೆರಳು ತಲೆ ಕೆಳಗಾಗಿ ಬೀಳುತ್ತೆ. ಇದನ್ನ ಮಾಡರ್ನ್ ಫಿಸಿಕ್ಸ್ ಪ್ರಕಾರ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಅಂತ ಹೇಳ್ತಾರೆ. ಆದರೆ 500 ವರ್ಷಗಳ ಹಿಂದೆಯೇ ನಮ್ಮ ಶಿಲ್ಪಿಗಳು ಈ ವಿಜ್ಞಾನವನ್ನ ಇಲ್ಲಿ ಅಳವಡಿಸಿದ್ರು ಅಂದ್ರೆ ನಂಬೋಕೆ ಸಾಧ್ಯನಾ? ಈ ಗೋಪುರದ ಪ್ರತಿ ಅಂತಸ್ತಿನಲ್ಲೂ ಶಿವ ಪಾರ್ವತಿಯರ ಕಥೆಗಳು, ಪ್ರಾಣಿಗಳ ಶಿಲ್ಪಗಳು ಅಚ್ಚುಕಟ್ಟಾಗಿ ಕೆತ್ತಲ್ಪಟ್ಟಿವೆ. ವಿಜಯನಗರ ಪತನದ ನಂತರವೂ ಇಂದಿಗೂ ಸುಸ್ಥಿತಿಯಲ್ಲಿರೋ ಹಂಪಿಯ ಏಕೈಕ ಗೋಪುರ ಅಂದ್ರೆ ಇದೆ. ಇದು ನಮ್ಮ ಸಂಸ್ಕೃತಿಯ ಹೆಬ್ಬಾಗಿಲು. ಹಂಪಿಗೆ ಬಂದಾಗ ನೀವು ವಿರೂಪಾಕ್ಷ ದರ್ಶನ ಮಾಡೋದ್ರ ಜೊತೆಗೆ ಈ ಗೋಪುರದ ಹಿಂದಿರೋ ಇತಿಹಾಸವನ್ನ ಒಮ್ಮೆ ಸ್ಮರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಂಪಿಯ ವೈಭವವನ್ನು ಎಲ್ಲರಿಗೂ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.